ಏನು ಸದ್ಯದ ಮಟ್ಟಿಗೆ ಹೇಳೋದಾದರೆ ಇಡೀ ರಾಜ್ಯದ ಜನರ ಕಣ್ಣು ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆ ಅತ್ತ ನೆಟ್ಟಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಏನು ಕೇಂದ್ರ ಚುನಾವಣಾ ಆಯೋಗದಿಂದ ದಿನಾಂಕ ಕೂಡ ನಿಗದಿಯಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಕಡೆ ಕಾಂಗ್ರೆಸ್ ಆಗಿರ್ಬೋದು, ಇನ್ನೊಂದು ಕಡೆ ಬಿಜೆಪಿಲಿ ಎರಡೂ ಪಕ್ಷದಲ್ಲೂ ಕೂಡ ತಂತ್ರ ಪ್ರತಿತಂತ್ರಗಳು ಹೆಣೆಯಲಾಗ್ತಾ ಇದೆ. ಅದರ ಜೊತೆಗೆ ಆಕಾಂಕ್ಷಿಗಳ ಪಟ್ಟಿಯು ಕೂಡ ಹೆಚ್ಚುತ್ತಾ ಇರುವಂಥದ್ದು. ನಮ್ಮ ಜೊತೆ ಸದ್ಯದ ಮಟ್ಟಿಗೆ ಬಾಗಲಕೋಟೆ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಮುಖ ಆಕಾಂಕ್ಷಿಗಳಲ್ಲೊಬ್ಬರಾದಂತಹ ವೀರಣ್ಣ ಹಳಿಗೌಡರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಸಾಕಷ್ಟು ಜನರು ಟಿಕೆಟ್ಗಾಗಿ ಅಂದರೆ ಪೈಪೋಟಿ ನಡೆಸ್ತಾರೆ ಲಿಸ್ಟ್ನಲ್ಲಿರುವಂಥದ್ದು ಆಕಾಂಕ್ಷಿಗಳ ಪಟ್ಟಿಯಲ್ಲಿ. ಅದರಲ್ಲೂ ಮಾಜಿ ಶಾಸಕರಿದ್ದಾರೆ, ಹಾಲಿ MLCಗಳು ಕೂಡ ಇದ್ದಾರೆ. ತಾವು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದೀರಿ. ನಿಮಗೆ ಯಾಕೆ ಟಿಕೆಟ್ ಕೊಡ್ಬೇಕಂತಂದು? ಸರ್, ನಾನು ಹಿಂದುಳಿದ ವರ್ಗಕ್ಕೆ ಸೇರಿದಂಥ ವ್ಯಕ್ತಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸುಮಾರು 25 ವರ್ಷಗಳಿಂದ ಇವತ್ತಿನವರೆಗೂ ಒಂದು ಕ್ಷೇತ್ರಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ. ನಾನು ಹಿಂದುಳಿದ ವರ್ಗದ ಕುರುಬ ಸಮುದಾಯಕ್ಕೆ ಸೇರಿದಂಥವ. ನನಗೆ ಯಾಕೆ ಕೊಡಂತ ನಾನು ಕೇಳಕತ್ತೇನೆಂದ್ರೆ, ಅಪೋಸಿಟ್ ಕ್ಯಾಂಡಿಡೇಟ್ನು ಕುರುಬ ಕಮ್ಯುನಿಟಿನೂ ಆಗೋದು ನನಗಂತೂ 100ಕ್ಕೆ 100 ಅನ್ನಿಸ್ತದ. ಅದೇ ರೀತಿ ನನಗೆ ಕೊಡೋದ್ರಿಂದನೂ ನಾನು ಕೂಡ ಹಿಂದುಳಿದ ವರ್ಗದವ. ನಾನು ಆ ಸಮುದಾಯದೊಳಗೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀನಿ. ಜೈಲಿಗೂ ಕೂಡ ಹೋಗಿ ಬಂದಿದ್ದೆ ನಾನು. ಇದೇ ಸಿದ್ದರಾಮಯ್ಯನವ್ರ ಜೋಡಿನೂ ಕೂಡ ಅವ್ರಿಗೆ ನನಗೆ ಒಂದು ಹಿಂದಕ್ಕೆ 2017 ಡಿಸೆಂಬರ್ ತಿಂಗಳಿನಲ್ಲಿ ಅವ್ರಿಗೆ ನನಗೂ ಕೂಡ ವಾಗ್ವಾದ ಆಗಿ ಜೈಲಿಗೆ ಕೂಡ ಹೋಗಿ ಬಂದೆ. ನಾನು ಕುರುಬ ಸಮಾಜಕ್ಕೆ ನಾನು ಕೂಡ ನಂದು ಒಂದು ಅಳಿಲು ಸೇವೆಯನ್ನು ಸಲ್ಲಿಸಿದೆ. ನಾನು ಒಬ್ಬ ಕಾರ್ಯಕರ್ತ. ಭಾರತೀಯ ಜನತಾ ಪಾರ್ಟಿ ನನ್ನಂಥ ಕಾರ್ಯಕರ್ತನಿಗೆ ಒಂದು ಅವಕಾಶ ಒದಗಿಸಿಕೊಟ್ರೆ 100ಕ್ಕೆ 100ರಷ್ಟು ಒಳ್ಳೆಯದಾಗುತ್ತಂತೇಳಿ ನನ್ನ ಒಂದು ಆತ್ಮವಿಶ್ವಾಸ. ಈ ವಿಷಯದ ಪರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಕೇಂದ್ರದ ಸಂಸದೀಯ ಮಂಡಳಿ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು, ಪಿ ರಾಜು ಅವರು, ನಾರಾಯಣ ಸಾಬ್ ಬಾಂಡ್ಗೆ ಅವರು, ಮುರುಗೇಶ್ ನಿರಾಣಿ ಸಾಹೇಬರಿಗೆ, ಇವರೆಲ್ಲ ನಾಯಕರಿಗೂ ಜೊತೆನೂ ಕೂಡ ನಾನು ಮಾತನಾಡಿದ್ದೀನಿ. ಮುಂದೆ ಭೇಟಿನೂ ಕೂಡ ಆಗಿದ್ದಾನೆ. ನನಗೊಮ್ಮೆ ಒಂದು ಅವಕಾಶ ಮಾಡಿಕೊಡಿ. ಯಾಕಂದ್ರೆ 2 ವರ್ಷದ ಅವಧಿ ಇದೆ. ಯಾಕಂದ್ರೆ ಮುಂದೆ ನೀವು ಸಾರ್ವತ್ರಿಕ ಚುನಾವಣೆ ಯಾರಿಗಾದ್ರೂ ಕೊಡ್ರಿ, ನಂದೇನು ಅಭ್ಯಂತರ ಇಲ್ಲ. ಆದರೆ ಇದು ಅಪೋಸಿಟ್ ಕ್ಯಾಂಡಿಡೇಟ್ನು ಅದೇ ಸಮುದಾಯದ ಆಗೋದ್ರಿಂದ ಈ ಒಂದು ಪ್ರಯೋಗ ಮಾಡಿರಲಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕುರುಬ ಸಮುದಾಯಕ್ಕೆ ಅವಕಾಶ ಮಾಡಿಕೊಟ್ರಂದ್ರೆ ನಾನು 100ಕ್ಕೆ 100 ಗೆಲ್ತೀನಿ ಅನ್ನುವಂಥ ವಿಶ್ವಾಸ ಅದ. ಆದರೆ ನಂದು ಉದ್ದೇಶ ಪಕ್ಷದ ಒಬ್ಬ ಪ್ರಾಮಾಣಿಕ, ನಾನು ನಿಷ್ಠಾವಂತ ಕಾರ್ಯಕರ್ತ. ನನಗೆ ಕೊಡದೇ ಇದ್ರೂ ಕೂಡ ಪರವಾಗಿ ನಾನು ಪಕ್ಷದ ಬಂಡಾಯಗಾರನಲ್ಲ. ಆದರೆ ಯಾರಿಗೆ ಕೊಟ್ಟರು ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂಥ ಶಕ್ತಿ ಐತಿ. ಆದರೆ ನನಗೆ ಯಾಕೆ ಕೊಡು ಅಂತ ಕೇಳಕತ್ತೇನೆಂದ್ರೆ, ನಾನು ಒಬ್ಬ ಹಿಂದುಳಿದ ವರ್ಗದಲ್ಲಿ ಇದ್ದಂಥ ವ್ಯಕ್ತಿ. ನನಗೆ ಅವಕಾಶ ಮಾಡಿಕೊಟ್ರೆ ಪಕ್ಷಕ್ಕೆ ಮುಂದಿನ 2028 ಚುನಾವಣೆಗೆ ಒಳ್ಳೆಯದು ಆಗ್ತದೆ ಅಂತೇಳಿ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ.